ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜಾನಕಿ. ನಾನು ಕರ್ಣಾಕರ ಸಿನಿಮಾದ ಟ್ರೇಲರ್ ಇವತ್ತು ಲಾಂಚ್ ಆಗಿರುವಂಥದ್ದು. ನಮ್ಮ ಜೊತೆಲಿದ್ದಾರೆ ಈ ಸಿನಿಮಾದ ನಟ ಹಾಗೂ ಡೈರೆಕ್ಟರ್. ಸೊ ಅವ್ರನ್ನ ಮಾತಾಡ್ಸ್ಕೊತ ಹೋಗೋಣ ಬನ್ನಿ. ಹಾಯ್ ಸರ್. ಹಲೋ, ನಮಸ್ತೆ. ಮೊದಲನೇದಾಗಿ ನೀವು ಡೈರೆಕ್ಟರ್ ಹಾಗೂ ಈ ಸಿನಿಮಾದ ಹೀರೋ. ಸೊ ಏನಕ್ಕೆ ಸರ್ ಈ ಸಿನಿಮಾದಲ್ಲಿ ನೀವೇ ಹೀರೋ ಮಾಡಬೇಕು ಅಂತ ಅನಿಸಿತ್ತು? ಒಬ್ಬ ಡೈರೆಕ್ಟರ್ ಆಗಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಥವಾ ರೈಟರ್ ಆಗಿ ಬರೀಬೇಕಾದ್ರೆ ಒಂದು ಪಾತ್ರ ಇವ್ರು ಮಾಡಿದರೆ ಇದಕ್ಕೆ ಸೂಕ್ತ ಅನ್ನೋದು ಒಂದಿಲ್ಲೋ ಒಂದು ಕಡೆ ಫೀಲ್ ಇರುತ್ತೆ. ಸೊ ಆಬ್ವಿಯಸ್ಲಿ ನನಗೂ ಕೂಡ ಬರಿತಾ ಅದು ಕರ್ಣಾಕರ ನಾನೇ ಆಗಕ್ಕೆ ಶುರು ಆದೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ನಾನು ಬೇರೆಯವ್ರು ಕೊಡ್ಬೋದಾ ಈ ಪಾತ್ರನ, ಅದೆಲ್ಲ ಡಿಸ್ಕಷನ್ ಆಯ್ತು ಆ್ಯಕ್ಚುಲಿ. ಡೈರೆಕ್ಷನ್ ಮಾಡ್ತಾರೆ, ಹಾಗೆ ಆ್ಯಕ್ಟ್ ಮಾಡಬೇಕು, ಎರಡೂ ಕಷ್ಟ ಆಗುತ್ತೆ, ಜಾಬ್ ತುಂಬ ಡಿಫಿಕಲ್ಟಿ ಆಗುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಅನ್ಕೋತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ಕರ್ಗೂ ನನಗೆ ಶುರು ಆಗ್ತಾಯಿತ್ತು, ಇಲ್ಲ ಕರ್ಣಾಕರ ನಾನೇ ಆ್ಯಕ್ಟ್ ಮಾಡಬಾರ್ದು. ಸೊ ನಾನು ಆ್ಯಕ್ಟ್ ಮಾಡ್ತೀನಿ, ಡ್ರಾಮಾ ಕಲಿತೆ, ಮಾಡಿದೆ. ಸೊ ಆಮೇಲೆ ಎಲ್ಲ ಹೋಗ್ತಾ ಅದು ಎಲ್ಲಿ ಡೈಲಾಗ್ಗಳು ಪ್ರತಿಯೊಂದು ನನ್ನ ಬಾಡಿ ಲ್ಯಾಂಗ್ವೇಜು ಅಥವಾ ನಮ್ಮ ಏನು ಅಂದರೆ ನಿಜ ಜೀವನದ ಹೇಗಿದೆ ಅದನ್ನು ಅಳವಡಿಸ್ಕೊಳಕ್ಕೆ ಶುರು ಮಾಡಿದ ಮೇಲೆ ಇದು ನಾನೇ ಮಾಡೋಣ ಅಂದ್ಬಿಟ್ಟು ರೆಡಿ ಆಯಿತು. ಕರ್ಣಾಕರ ಅಂದರೆ ಏನು? ಕರ್ಣಾಕರ ಅಂತಂದರೆ ಸಿನಿಮಾದಲ್ಲಿ ಕರ್ಣಾಕರ ಒಬ್ಬ ಅಪ್ಪನ ಪಾತ್ರ ಮಾಡ್ತಿರೋನು, ಅವನ ಹೆಸರು ಕರ್ಣಾಕರ. ಸೊ ಹಾಗಾಗಿ ಸಿನಿಮಾದಲ್ಲಿ ಕರ್ಣಾಕರ ಅಂತ ಇಟ್ವಿ. ಬಟ್ ನೋಡೋ ಅಂಥವ್ರಿಗೆ ಕರ್ಣಾಕರ ಪ್ರತಿ ಮನೇಲೂ ಇರ್ತಾರೆ. ಸೊ ಆ ಕರ್ಣಾಕರ ಅವ್ರ ಪ್ರತಿಬಿಂಬನೇ ಕರ್ಣಾಕರ. ಸೊ ಹಾಗಾಗಿ ಏನು ಹೆಸರು ಇದೆ ಅಂದರೆ ಕರ್ಣಾಕರ ಅಂದರೆ ಕರುಣೆಯನ್ನು ಒಂದು ತೋರಿಸೋವಂಥ ಅಂದರೆ ಒಂದು ಬ್ಯಾಲೆನ್ಸ್ ಮಾಡೋವಂಥ ಒಂದು ಜವಾಬ್ದಾರಿ ಪಾತ್ರ ಅದು. ಸೊ ಹಾಗಾಗಿ ಅದನ್ನು ಕರ್ಣಾಕರ ಅಂತೇಳಿ ಇಟ್ವಿ. ಈ ಸಿನಿಮಾದಲ್ಲಿ ತಂದೆ ಪಾತ್ರವನ್ನು ಮಾಡಿದ್ದೀರಾ. ಸೊ ಆ ತಂದೆ ಪಾತ್ರವನ್ನು ಯಾಕೆ ಮಾಡಬೇಕು ಅನಿಸ್ತು? ಆ್ಯಂಡ್ ಈ ಟೈಟಲ್ ಫುಲ್ಲು ಅಂದರೆ ಒಂದು ಬಾಂಡಿಂಗ್ ಇದೆ, ತಂದೆ ಮಗನ ಬಾಂಡಿಂಗು. ಸೊ ಹೇಗೆ? ಇಲ್ಲ, ಬಾಂಡಿಂಗ್ನೆಸ್ನ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ಸಿನಿಮಾ ನೋಡಿದಾಗ ಎಲ್ಲ ಒಂದು ಕಡೆ ಅವ್ರಿಗೆ ನನ್ನ ಮಗಂದು ಅಥವಾ ನನ್ನ ಮಗಳದು ಒಂದು ಕನೆಕ್ಷನ್ಸ್ ಬಾಂಡಿಂಗ್ ಹಿಂಗೆ ಇದೆ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ಆದವ್ರಿಗೂ ಕೂಡ ಮಕ್ಕಳು ಆ ತುಂಟಾಟಗಳು, ಆ ಮೆಮೊರೀಸ್ಗಳು ತುಂಬ ಕಾಡ್ತಾ ಹೋಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ. ಸೊ ನನಗೂ ನನ್ನ ಮಗಂದು ಒಡನಾಟ ಆ ಥರ ಇತ್ತು. ಸೊ ಅದೆಲ್ಲೋ ಕಡೆ ಅವನ ಜೊತೆ ಮಾಡ್ತಂಥ ಒಂದು ತರಲೆಗಳು, ಅವನೆಲ್ಲೋ ಒಂದು ಕಡೆ ನನ್ನ ಮಿಸ್ ಮಾಡ್ಕೋತಾ ಇದ್ದಿದ್ದು ಫೀಲಿಂಗ್ಸು, ಅವನು ನನಗೋಸ್ಕರ ಕಾಯ್ತಾ ಇದ್ದಿದ್ದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಭಾವನೆಗಳು ಕಟ್ಟಾಗ್ತಕ್ಕೆ ಶುರು ಆಯಿತು. ಸೊ ಅವಾಗ ಆ ಫೀಲಿಂಗ್ಸ್ನ ಇಲ್ಲೆಲ್ಲ ಬರೆಯೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಯಾರಿಗೆ ಹೇಳಿ ಏನು ಮಾಡಲಿ ಎಲ್ಲ ಅದೇ ಕತೆ. ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ನಂದೇ ಕತೆ, ಅವ್ರ ಫಾದರ್ದು ಹೇಳಿ, ಅವ್ರ ಮಗಂದು ಹೇಳಿ. ಸೊ ಆ ಥರ ಫೀಲಿಂಗ್ಸು ಕನೆಕ್ಷನ್ ಆಯಿತು. ಸೊ ಅವಾಗ ಆ ಬಾಂಡಿಂಗ್ನೆಸ್ಸು ಕೂಡ ಅವನದು ನಂದು ಹೆಂಗೆ ಅಂತಂದ್ರೆ ಅವ್ನು ಚಿಕ್ಕ ವಯಸ್ಸಿಂದನೂ ಆ್ಯಕ್ಟ್ ಮಾಡ್ತಾ ಇದ್ದ. ಆ್ಯಕ್ಚುಲಿ ಐ ಥಿಂಕ್ 1 or 2 years ಒಂದು ಟಿಕ್ ಟಾಕ್ ಏನೋ ಒಂದು ರೀಲ್ಸ್ ಏನೋ ಅವಾಗ ಬರೋದು, ಅವಾಗ ಅದೆಲ್ಲ ಒಂದು ವಿಡಿಯೋ ಮಾಡಿದ್ದ. ಅದನ್ನು ನೋಡಿ ನನಗೆಲ್ಲ ಒಂದು ಕಡೆ ಫೀಲ್ ಆಯಿತು, ಜೀವನ ಆ್ಯಕ್ಟ್ ಮಾಡ್ತಾನೆ ಅವನು ಅಂತೇಳಿ. ಆಮೇಲೆ ಯಾವುದೋ ತಮಟೆ ಸೌಂಡ್ ಬಂತು ಅಂದರೆ ಸಾಕು ಡ್ಯಾನ್ಸ್ ಮಾಡೋನು. ಸೊ ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ಅವನು ನಂದು ಒಡನಾಟ ಸ್ವಲ್ಪ ಇದ್ದಿದ್ದರಿಂದ ಎಲ್ಲ ಒಂದು ಕಡೆ ಕನೆಕ್ಷನ್ ಆಗಿ ಶುರು ಆಯಿತು. ಸೊ ಆ ಕನೆಕ್ಷನೇ ತೊಗೊಂಡು. ಅಂದರೆ ಈ ಸಿನಿಮಾದಲ್ಲಿ ನಿಮ್ಮ ಮಗನ್ನೇ ಆಯ್ಕೆ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾನ ಇದು? ಹೌದು. ಸೊ ಬೇರೆ ಮಕ್ಕಳನ್ನು ನೋಡಿದ್ವಿ, ಬಟ್ ಅದೇ ಹೇಳಿದ್ನಲ್ಲ, ಆ ಪಾತ್ರಕ್ಕೆ ಆ ಫೇಸು, ಏನೋ ಆ ಮುಗ್ಧತೆ ಅದೆಲ್ಲೋ ಒಂದು ಕಡೆ ಬೇಕು ಅಂತಂದಾಗ ಅದು ಅವ್ರನ್ನೇ ಹಾಕೋಬೇಕು. ಸೊ ನನಗೊಂದು ಕ್ವಶನ್ ಕೇಳಿದ್ರು, ಡೈರೆಕ್ಟ್ರಾಗಿ ನಿಮ್ಮ ಮಕ್ಕಳನ್ನ ನೀವೇ ಇದು ಮಾಡ್ತೀರಾ? ಸೊ ಇಲ್ಲ, ಪ್ರೀವಿಯಸ್ ಪಾರ್ಕ್ ರೋಡ್ 100 ರೂಪಾಯಿ ಮೂವಿನೂ ಕೂಡ ಚಿಲ್ಡ್ರನ್ಸ್ ಮೂವಿ ಮಾಡಿದ್ದು, ಬೇರೆ ಮಕ್ಕಳಿಗೂ ಅವಕಾಶ ಕೊಟ್ಟಿದ್ದೀನಿ. ಸೊ ನಾವು ಕೂಡ ನನ್ನ ಮಗನೂ ಟ್ಯಾಲೆಂಟ್ ಇರೋದ್ರಿಂದ ಸೊ ನಾನು ಕೊಟ್ಟೆ. ಅವನ ಹತ್ರ ಟ್ಯಾಲೆಂಟ್ ಇಲ್ಲ ಅಂದರೆ ನಾನು ಕೊಡ್ತಾ ಇರಲಿಲ್ಲ. ಸೊ ಇವತ್ತು ಸ್ಕ್ರೀನ್ ಮೇಲೆ ಅವರೇ ನೋಡ್ತಾ ಇದ್ದಾರೆ ಇವತ್ತು. ಸೊ ಆ ಕ್ಯೂಟ್ನೆಸ್ ಇರ್ಬೋದು, ಆ ಎಮೋಷನ್ಸ್ ಇರ್ಬೋದು, ಅಷ್ಟು ಜನ ಅವನ್ನ ಇಷ್ಟಪಡ್ತಾ ಇದ್ದಾರೆ ಇವಾಗ. ನಿಜವಾಗ್ಲೂ ಸರ್, ಈ ಟ್ರೇಲರ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಿಂದ ನಮ್ಮ ಭಾವನೆಗಳನ್ನೆಲ್ಲ ಒಂದು ಸ್ಕ್ರೀನ್ ಮೇಲೆ ನೋಡ್ದಂಗೆ ಅಂತ ಅನಿಸ್ತದೆ. ನಿಜವಾಗ್ಲೂ ನಾವು ನೋಡಿದಾಗಲೂ ಕೂಡ ಆ ತಂದೆ ಮಕ್ಕಳ ಬಾಂಡಿಂಗ್ ಯಾವ ರೀತಿ ನಮ್ಗೆ ಇವಾಗ ನೆನಪೇ ಇರಲ್ಲ, ಮರ್ತೇ ಹೋಗ್ಬಿಟ್ಟಿರುತ್ತೆ ಆ ಕ್ಷಣಗಳೆಲ್ಲ. ಸೊ ಇವಾಗ ಅದೇ ಥರನೇ ನೀವು ಒಂದು ಸಿನಿಮಾವನ್ನು ಮಾಡಿದ್ದೀರಾ, ಹೇಗೆ ಅನಿಸ್ತು ನಿಮಗೆ? ಇಲ್ಲ, ಬಾಂಡಿಂಗ್ನೆಸ್ ಇವಾಗ ನೀವೇ ಹೇಳ್ದಂಗೆ ಅದೊಂದು ಮೆಮೊರಿ ಮೇಡಮ್ ಅದು. ಸೊ ಈಗ ನಿಮ್ಗೆ ಹೆಂಗೆ ನಿಮ್ಮ ಒಂದು ಮೆಮೊರೀಸ್ ಕಾಣ್ತಾ ಇದೆ ನಿಮ್ಮ ಫಾದರ್ ಜೊತೆ, ಸೊ ನನಗೆ ನನ್ನ ಫಾದರ್ ಜೊತೆ, ನಾನು ಫಾದರ್ ಆದಮೇಲೆ ನನಗಾಗೋ ಅಂಥ ಒಂದು ಫೀಲು. ಸೊ ನಮ್ಮ ಫ್ರೆಂಡ್ ಒಬ್ಬರು ಸಿನಿಮಾ ನೋಡಿದ್ರು, ಅವ್ರು ಹೇಳಿದ್ರು ಅಷ್ಟೇ, ನನಗೆ ಮದುವೆ ಆಗಿಲ್ಲ, ಬಟ್ ಮದುವೆ ಆದಮೇಲೆ ಹೆಂಡ್ತಿನ ಹೇಗೆ ನಾನು ನೋಡ್ಕೋಬೇಕು, ಮಗಂಗೆ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಸಿನಿಮಾ ನೋಡಿ ಗೊತ್ತಾಯಿತು ಅಂತಂದರು. ಸೊ ಹಾಗಾಗಿ ಇದೆಲ್ಲರಿಗೂ ಇಷ್ಟ ಆಗೋಂಥ ಒಂದು ಸಬ್ಜೆಕ್ಟ್ ಮೇಡಮ್ ಇದು. ಅಂದರೆ ಫ್ಯಾಮಿಲಿ ನೋಡುವಂತಹ ಸಿನಿಮಾ ಆಗಿದೆ. ಖಂಡಿತ 100ಗೆ 100% ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥದ್ದು. ಎಮೋಷನ್ ಇದೆ, ಕಾಮಿಡಿ ಇದೆ, ಡ್ರಾಮಾ ಲೈಕ್. ಮೇಲಾಗಿ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಮೇಡಮ್.
ಯಾಕೆಂದರೆ ಯೂನಿವರ್ಸಲಾಗಿ ಎಲ್ಲರೂ ನೋಡ್ಬೋದು, ಯಾವ ಡಬಲ್ ಮೀನಿಂಗ್ ವಲ್ಗಾರಿಟಿ ಆ ಥರದ್ದು ಏನೂ ಇಲ್ಲ, ಫುಲ್ಲು ಕ್ಲೀನ್ ಸಿನಿಮಾ. ಸೊ ಹಾಗಾಗಿ ಸಿ ಟಿಕೆಟ್ ಸಿಕ್ಕಿದೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ಸಮೇತ ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡ್ಬೋದು. ಈಗ ನಿಮ್ಮ ಜೀವನದಲ್ಲಿ ಏನಾದರೂ ತಂದೆ ಮಗನ ಬಾಂಡಿಂಗಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆಯಾ? ನಡೆದಿದೆ ಮೇಡಮ್. ಅವ್ನು ಕೇಳಿದ್ದು ಈ ಸಿನಿಮಾ ಮಾಡಿದ್ರು ಇನ್ನೂ ಕೊಡ್ಸೋಕ್ಕಾಗಿಲ್ಲ. ಯಾಕೆ ಸರ್ ಈ ಸಿನಿಮಾವನ್ನೇ ಮಾಡಿದ್ದೀರಾ, ಮಗನ ಕೇಳಿರೋದು ಕೊಡ್ಸೋಕ್ಕಾಗ? ಇಲ್ಲ, ಆ ಇನ್ಸಿಡೆಂಟು ಕೂಡ ಆ ಸಿನಿಮಾದಲ್ಲಿದೆ. ಬಟ್ ಅದು ಕೊಡಿಸ್ಬೇಕು ಅಂತ ಅಲ್ಲ, ಆಗಲಿಲ್ಲ ನನಗೆ. ಸೊ ಇದೇ ಥರ ಎಷ್ಟೋ ಮನೆ ಸಬ್ಜೆಕ್ಟ್ ಇದೆ ಮೇಡಮ್, ಎಷ್ಟೋ ಮನೆದು ಕತೆ ಇದೆ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ಚೆನ್ನಾಗಿದೆ ಕಣ ಕತೆ, ನಾನು ಕೇಳಿದ್ದು ನಮ್ಮ ಅಪ್ಪ ನಂಗೆ ಇನ್ನೂ ಕೊಡಿಸಿಲ್ಲ, ನನ್ನ ಮಗ ಕೇಳಿದ್ದು ನಾನು ಇನ್ನೂ ಅವನಿಗೆ ಕೊಡಿಸಿಲ್ಲ ಅಂತ. ಸೊ ಹಾಗಾಗಿ ನನ್ನ ಮಗನೂ ನನಗೆ ಕೇಳಿದ್ದಾನೆ, ಎಷ್ಟು ಫೀಲ್ ಮಾಡ್ಬೋದು ಅಷ್ಟು ಫೀಲ್ ಮಾಡಿದ್ದೆ ಮೇಡಮ್. ಕೆಲವೊಂದು ಆಗ್ದೇ ಇದ್ದಾಗ ಆಗಲ್ಲ ಅಂತಲೇ ಹೇಳಿದ್ದೀನಿ. ಸೊ ಸಿನಿಮಾನೇ ಪ್ರೆಸೆಂಟ್ ಆ ಥರನೇ ಇದೆ ಅದು. ಸೊ ಮುಂದಿನ ಸಿನಿಮಾಗಳಲ್ಲಿ ಯಾವ ರೀತಿ ಮತ್ತೆ ಇದೇ ರೀತಿ ನಿಜವಾಗ್ಲೂ ಈ ಥರ ಟೈಟಲ್ ಯಾರು ಕೂಡ ಅಂದರೆ ಎಲ್ರಿಗೂ ಒಂದು ಹಳೆ ನೆನಪುಗಳನ್ನ ತಗೊಂಡೋಗುವಂತಹ ಸಿನಿಮಾ ಎಲ್ಲೂ ಕೂಡ ಬಂದಿಲ್ಲ ಅಂತ ನಾನು ಅನ್ಕೊತೀನಿ. ಈ ಥರ ತಂದೆ ಮಗನ ಬಾಂಡಿಂಗು ಹೇಗಿರುತ್ತೆ ಅನ್ನೋದನ್ನು. ಸೊ ಈ ಸಿನಿಮಾ ಪಾತ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ತಂದುಕೊಟ್ಟಿದೆ ಅಂತ? ನನಗೆ ತುಂಬ ಖುಷಿದೆ ಮೇಡಮ್. ನನಗೆ ನನ್ನ ಕೆಲಸ, ಯಾಕೆಂದರೆ ನಾನು ಕೆಲಸನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ನಾನು ಎಷ್ಟು ನನ್ನ ಕೆಲಸ ರೆಸ್ಪೆಕ್ಟ್ ಮಾಡ್ತೀನಿ ಅಷ್ಟು ಪ್ರೆಸೆಂಟೇಷನ್ ಬರ್ತಾ ಹೋಗುತ್ತೆ ಮೇಡಮ್. ಸೊ ಹಾಗಾಗಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಈ ಪಾತ್ರ. ಸೊ ಆಗಲೇ ಹೇಳ್ತಾ ಇದ್ರು, ಒಬ್ಬ ತಂದೆಯಾಗಿ ಸೊ ಎಷ್ಟು ಆ್ಯಕ್ಟ್ ಮಾಡ್ಬೇಕು ಅಷ್ಟು ಮಾಡಿದ್ದೀನಿ ಮೇಡಮ್ ನಾನು. ಆ ಎಮೋಷನ್ಸು ಅವೆಲ್ಲವೂ ಕೂಡ ನೋಡಿದಾಗ ಪ್ರತಿಯೊಬ್ಬರು ಕರ್ಣಾಕರ ಅವರು ಥಿಯೇಟ್ರಿಂದ ನೋಡಿ ಆಚೆ ಹೋಗ್ಬೇಕಾರೆ ನನ್ನಲ್ಲೂ ಒಬ್ಬ ಕರ್ಣಾಕರ ಅನ್ನೋದು ಒಂದು ಅವ್ರಿಗೆ ಆಡಿಯನ್ಸಿಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಸಿನಿಮಾದ ಮೂಲಕ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ನಿಜವಾಗ್ಲೂ ಈ ಸಿನಿಮಾವನ್ನು ಜನ ಮೆಚ್ಕೊತಾರ ಅನ್ನುವಂಥದ್ದು? ನಾ ಆ್ಯಸ್ ಎ ಆಡಿಯನ್ಸ್ ಆಗಿ ನಾನು ಹೇಳಬೇಕಂತಂದರೆ ಇಷ್ಟ ಆಗುತ್ತೆ. ಯಾಕೆಂತಂದರೆ ಸೆನ್ಸರ್ ಸರ್ಟಿಫಿಕೇಟೇ ಹೇಳುತ್ತೆ. ಸೊ ಅದು ಇವು ಕೊಟ್ಟಿರೋದು ಅಂತಂದರೆ ಯೂನಿವರ್ಸಲ್ ಕ್ಲೀನ್ ಸಿನಿಮಾ, ಇದು ಕನೆಕ್ಷನ್ ಆಗೋ ಅಂಥ ಒಂದು ಸಿನಿಮಾ ಅಂತೇಳಿ. ಇದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮೇಡಮ್. ಯಾಕೆಂತಂದರೆ ಇದು ನಾಟ್ ಓನ್ಲಿ ಮಿಡಲ್ ಕ್ಲಾಸ್ ಅಲ್ಲ, ಎಲ್ಲ ಕ್ಲಾಸವರು ಈ ಸಿನಿಮಾ ನೋಡ್ಬೋದು. ಯಾಕಂದರೆ ಮಿಡಲ್ ಕ್ಲಾಸ್ ಸಬ್ಜೆಕ್ಟ್ ಇಟ್ಕೊಂಡಿರ್ಬೋದು, ಬಟ್ ಅವರು ಆ ಹಂತ ದಾಟಿ ಇನ್ನೊಂದು ಕ್ಲಾಸಿಗೆ ಹೋಗಿರ್ತಾರೆ. ಸೊ ಹಾಗಾಗಿ ಯೂನಿವರ್ಸಲಾಗಿ ಎಲ್ಲರೂ ನೋಡ್ಬೋದು. ಸೊ ನಮ್ಮ ಪ್ರೇಕ್ಷಕರಿಗೆ ಕೇಳೋದೊಂದೇ, ಸೊ ಕನ್ನಡ ಸಿನಿಮಾ ಯಾವುದೇ ಬರಲಿ, ನಿಮ್ಗೆ ಇಷ್ಟ ಆದಾಗ ಖಂಡಿತ ಅದನ್ನು ನೀವು ಬೆಳೆಸಿದ್ದೀರಾ, ಗೆಲ್ಲಿಸಿದ್ದೀರಾ. ಸೊ ನಾನು ಕರ್ಣಾಕರ ಸಿನಿಮಾನೂ ಕೂಡ ಇದು ನಿಮ್ಮ ಸಿನಿಮಾ. ಸೊ ನಮ್ಮನ್ನು ಎಲ್ಲರೂ ಟೀಮು ನಮ್ಮ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಈ ಸಿನಿಮಾಗಳಲ್ಲಿ ನಿಮ್ಮ ಮುಖ್ಯವಾದ ತುಂಬ ಇಷ್ಟಪಟ್ಟಿರುವಂತಹ ಸೀನ್ ಆಗಿರಲಿ, ಅದು ಯಾವುದು ಅನ್ನೋದು? ನನಗೆ ತುಂಬ ಇಷ್ಟವಾಗಿದ್ದಂಥ ಒಂದು ಸೀನು, ಟ್ರೈನು ಹೋಗ್ತಾ ಇದ್ದಾಗ ಕಿರ್ಚೋದಿದೆ ಮೇಡಮ್. ಸೊ ಅದು ನನಗೆ ಅದು ತುಂಬ ಟೇಕು ಏನು ತೊಗೊಂಡಿಲ್ಲ, ಟ್ರೈನ್ ಬರೋದು ವೆಯ್ಟ್ ಮಾಡಿಕೊಂಡು ನೋಡಿ, ಅದು ಟ್ರೈಲರ್ಲಿ ಇದೆ ಇವಾಗ. ಬಟ್ ಅದನ್ನು ಶೂಟ್ ಮಾಡಬೇಕು ನನಗೇನು ಅನಿಸಿಲ್ಲ, ಬಟ್ ಆ ಶೂಟ್ ಮಾಡಿ ತಗೊಬಂದ್ಮೇಲೆ ನೋಡ್ತೀನಿ, ನನಗೇ ಒಂಥರ ಶಾಕ್ ಆಗೋಯ್ತು. ಸೊ ನನಗೆ ಅದು ಎಮೋಷನಲ್ಲು ಅಷ್ಟು ಕನೆಕ್ಟ್ ಆಗ್ತಾಯಿಲ್ಲ ಅಂತ ಹೇಳಿ ಅದು ಆ ಸೀನ್ ನನಗೆ ಭಾಳ ಇಷ್ಟ. ಅದು ತುಂಬ ಸೀನ್ ತುಂಬ ಇದೆ ಕನೆಕ್ಷನ್ ಸೀನ್ಗಳು, ಬಟ್ ಅದರಲ್ಲಿ ತುಂಬ ಇಷ್ಟವಾಗಿದ್ದು ಆ ಟ್ರೈನ್ ಹತ್ರಕ್ಕೆ ಹೋಗೋದು. ಸೊ ಯಾವಾಗ ರಿಲೀಸ್? ಏಪ್ರಿಲ್ 3ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಏಪ್ರಿಲ್ 2ನೇ ತಾರೀಕು ಒಂದು ಪ್ರೀಮಿಯರ್ ಶೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಆರ್ಯನ್ ತೇಜಸ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಗಜಾ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.